ಮಾರುತಿ ಮಾರುತಿ ಅರೆ ಬೆಳಗ್ಗೆ ಬೆಳಗ್ಗೆನೆ ಮಾರುತಿ ಎಲ್ಲ ಹೊರಟೋದ್ರು? ಮಾರುತಿ ಬೆಳಿಗ್ಗೆ ಬೆಳಿಗ್ಗೆನೆ ಕಣ್ಣ ಮುಚ್ಚಾಲೆ ಆಡ್ಬೇಕು ಅಂತ ಇಷ್ಟಪಡ್ತಿದ್ದೀರಾ? ಮಾರುತಿ 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 ಎಲ್ಲಿ ಹೋಗ್ತಿದ್ರೆ ಇಷ್ಟು ಬೆಳಿಗ್ಗೆ? ಮಾರುತಿ ಸ್ನಾನ ತಿಂಡಿ ಮಾಡದೆ ಆಟ ಆಡೋದಕ್ಕೆ ಹೋಗ್ತಾ ಇದ್ದೀರಲ್ಲ? ನಾವು ಆಟ ಆಡಕ್ ಹೋಗ್ತಿಲ್ಲ ಅಮ್ಮ. ನಮ್ಮ ಹತ್ರ ಸ್ನಾನ ಮಾಡಕ್ಕೆ ಮತ್ತೆ ಊಟ ಮಾಡಕ್ಕೆ ಸಮಯನೂ ಇಲ್ಲ. ಆಗ್ಲೇ ಇವಾಗ ಬೆಳಕು ಹರಿದಿದೆ. ನಾವಿವಾಗ ಜಾಂಬೂ ತಾತನ ಹತ್ರ ಮಹಾವಿಷ್ಣುವಿನ ಕತೆ ಕೇಳಕ್ಕೆ ಹೋಗ್ಬೇಕು. ನೀವು ಚಿಂತೆ ಮಾಡ್ಬೇಡಿ, ಕತ್ಲಾಗಕ್ಕೂ ಮುಂಚೆನೆ ಅರಮನೆಗೆ ಬಂದ್ಬಿಡ್ತೀವಿ. ಜ್ಞಾನ ಪಡಿಬೇಕು ಅನ್ನೋ ಹಂಬಲ ಬಂದ ತಕ್ಷಣ ಸಮಯದ ಪರಿವೇ ಗೊತ್ತಾಗೋದಿಲ್ಲ. ಜಗನ್ಮಗನ್ ಎಲ್ಲಿದ್ದೀರಾ? ಜಗನ್ಮಗನ್ ಎಲ್ಲಿದ್ದೀರಾ? ಮಾರುತಿ, ನೀವು ಏನ್ ವಿಷಯ? ಇಷ್ಟು ಬೆಳಗ್ಗೆ ಎಲ್ಲರೂ ಸೌಖ್ಯ ತಾನೆ? ಎಲ್ರು ಆರಾಮಾಗಿದ್ದಾರೆ. ಜಗನ್ಮಗನ್ ಎಲ್ಲಿ? ಅವ್ರಿನ್ನೂ ಮಲ್ಗಿದ್ದಾರೆ ಮಾರುತಿ. ಇವ್ರಿಗಂತೂ ಬುದ್ಧಿನೇ ಇಲ್ಲ. ಯಾವಾಗ ನೋಡಿದ್ರು ನಿದ್ದೆ ಮಾಡ್ತಾನೆ ಇರ್ತಾರೆ. ಹೌದಾ? ನಿದ್ದೆ ಮಾಡದೆ ಏನ್ ಮಾಡ್ಬೇಕು ಅಂತೀರಾ? ನಿಮ್ಗೇನು ಅರ್ಥ ಆಗಲ್ಲ ಬಿಡಿ, ನಾವು ಹೋಗ್ಬೇಕು. ಜಗನ್, ಹೇ ಬೇಗ ಎದ್ದೇಳೋ ಜಗನ್. ಹೇ ಮಗ, ನೀನಾದ್ರೂ ಎದ್ದೇಳೋ. ಹೇ ಜಗನ್, ಎದ್ದೇಳೋ ಜಗನ್. ಮಾರುತಿ, ನಿನ್ ಚೆಂಡು ನನ್ನ ಹತ್ರ ಇಲ್ವೋ? ಚೆಂಡು? ಅದಕ್ಕೋಸ್ಕರ ಮನೆಯವ್ರಿಗೂ ಬಂದಿದ್ಯಾ? ಅಯ್ಯೋ ಜಗನ್, ನಾವೊಂದು ಮುಖ್ಯವಾದ ಕೆಲ್ಸದ ಮೇಲೆ ಬಂದಿದೀವಿ. ನಿನ್ಗೆ ಮಾವಿನ ಕೀಳೋ ಯೋಚನೆ ಇದ್ರೆ ನನ್ಗದ್ರಲ್ಲಿ ಆಸಕ್ತಿ ಇಲ್ಲ ಮಿತ್ರ. ಕ್ಷಮಿಸ್ಬಿಡು ನನ್ನ. ಅಯ್ಯೋ, ಒಂದ್ಸಲ ಮಾವಿನ ಹಣ್ಣು, ಒಂದ್ಸಲ ಚೆಂಡು. ನೀವಿಬ್ರು ನಮ್ಮ ಮಾತನ್ನ ಗಂಭೀರವಾಗಿ ಏನಕ್ಕೆ ತಗೊಂತಿಲ್ಲ ಅಂತ ಗೊತ್ತಾಗ್ತಿಲ್ಲ. ಮಾರುತಿ, ಇವತ್ ನಾವು ಜಾಂಬೂ ತಾತನ ಹತ್ರ ಕತೆ ಕೇಳಕ್ ಹೋಗ್ಬೇಕು. ನೀನ್ ಹೋಗು, ನಿನ್ನನ್ ಯಾರ್ ತಡಿತಾರೆ? ನೀನ್ ಬರ್ತೀಯಾ? ನಾನ್ ಬರೋದಿಲ್ಲ. ಸರಿ, ಹಾಗಾದ್ರೆ ನಾವು ಮತ್ತೆ ಬಂದು ಇಬ್ರೇ ಹೋಗ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಬಂದು ಸರಿಯಾಗಿ ಹೇಳ್ತಿದ್ದ. ಏನಂತ ಹೇಳ್ತಿದ್ದ? ಅದೇ ನಮ್ ಗೆಳೆಯರ್ ಗುಂಪಲ್ಲಿ ಜಗನ್ ಮಾತ್ರ ಬೇರೆ ರೀತಿ ಅಂತ. ಯಾಕಂದ್ರೆ ಅವ್ನ್ ಬರೀ ಆಟ ಆಡೋದು ಮತ್ತೆ ತಿನ್ನೋದು, ಕತೆ ಕೇಳಕ್ ಇಷ್ಟನೇ ಇಲ್ಲ. ಸರಿ, ಹಾಗಿದ್ರೆ ನಾವು ಬಂದು ಜೊತೆನೆ ಹೋಗ್ಬಿಡ್ತೀವಿ. ನಾವು ಬರ್ತೀವಿ. ನಾವು ಸಹ ಕತೆ ಕೇಳ್ಬೇಕು. ಮತ್ತೆ ಮಾವಿನ ಹಣ್ಣು ಕದ್ಯೋ ಬುದ್ಧಿ ಆ ಬಂದುದು ನಮ್ದಲ್ಲ. ಹಾಗಾದ್ರೆ ಸ್ವಲ್ಪ ಸಮಯದ ನಂತರ ದೇವಸ್ಥಾನದ ಹತ್ರ ಸಿಗೋಣವಾ? ನಾವು ಹುಟ್ಟಿರೋದೇ ಕತೆ ಕೇಳಕ್ಕೆ ಮಾರುತಿ, ಅದೇಗ್ ಬರೋಕ್ಕಾಗಲ್ಲ ಅನ್ನಕ್ಕಾಗುತ್ತೆ. ಹಾಗಾದ್ರೆ ಎಲ್ಲಿ ಸಿಗೋಣ? ಇನ್ನೆಲ್ಲಿ? ನಮ್ಮ ಗ್ರಾಮದ ದೇವಸ್ಥಾನದ ಹತ್ರ. ಸರಿಯಾಗಿ ಹೇಳ್ದೆ. ಓಂ ಜಗನ್ನಾಥಾಯ ನಮಃ. ಓಂ ವಾಸುದೇವಾಯ ನಮಃ. ಓಂ ವೈಕುಂಠಾಯ ನಮಃ. ನೀವು ಬಂದೇ ಬಿಟ್ರಾ? ಜಂಬುದಾತ, ಜಂಬುದಾತ, ಜಂಬುದಾತ. ಓಂ ವಾಸುದೇವಾಯ ನಮಃ. ಪ್ರಣಾಮಗಳು ಜಂಬುದಾತ. ನಾವ್ ಬಂದ್ವಿ. ಇವತ್ ನಾವು ಮಹಾವಿಷ್ಣು ಕತೆ ಕೇಳ್ದೆ ಇಲ್ಲಿಂದ ಹೋಗೋದೇ ಇಲ್ಲ. ಮಾರುತಿ, ನಿಮಗೆ ಈ ವಿಷಯ ಗೊತ್ತೇ? ನಾವು ಭಗವಂತ ವಿಷ್ಣುವನ್ನ ಏಕೆ ಆರಾಧಿಸ್ತಿದ್ದೀವಿ ಅಂತ? ನಾವು ಭಗವಂತ ವಿಷ್ಣುವನ್ನ ಈಗ ಆರಾಧಿಸ್ತಿರೋ ಉದ್ದೇಶ ಏನು ಅಂದ್ರೆ, ಅವರ ಅವತಾರದ ಕಥೆಗಳನ್ನ ನಮ್ಮ ಮೂಲಕ ನಿಮಗೆ ಹೇಳೋ ಮೊದಲು ಭಗವಂತ ಶ್ರೀ ವಿಷ್ಣುವಿನ ಅನುಮತಿ ಮತ್ತು ಆಶೀರ್ವಾದ ಎರಡೂ ಪಡಿಬೇಕಿದೆ. ಅದಕ್ಕಾಗಿ ಶ್ರದ್ಧೆಯಿಂದ ನಮಸ್ಕರಿಸಿ ಮತ್ತು ನಾವು ಹೇಳೋದನ್ನ ನೀವು ಸಹ ಹೇಳಿ.
ಶಾರದಾಕಾರಂ ಹೇ ಶಾರದಾಕಾರಂ ಹೇ ಲಕ್ಷ್ಮೀಕಾಂತಂ ಹೇ ಲಕ್ಷ್ಮೀಕಾಂತಂ ಮೂರು ಲೋಕವನ್ನು ಪಾಲಿಸುವವನೇ ಹೇ ಲೋಕವನ್ನು ಪಾಲಿಸುವವನೇ ಮಹಾವಿಷ್ಣು ಮಹಾವಿಷ್ಣು ಬ್ರಹ್ಮಪುತ್ರ ಜಾಂಬವಂತ ಬ್ರಹ್ಮಪುತ್ರ ಜಾಂಬವಂತ ನಿಮ್ಮ ಅವತಾರದ ಕಥೆಗಳನ್ನು ನಿಮ್ಮ ಅವತಾರದ ಕಥೆಗಳನ್ನ ಅಂಜನಿ ಪುತ್ರ ಮಾರುತಿಗೆ ಹೇಳಲು ಹೊರಟಿದ್ದೇವೆ. ಅಂಜನಿ ಪುತ್ರ ಮಾರುತಿಗೆ ಹೇಳಕ್ ಹೊರಟಿದೀನಿ. ನಮ್ಮಿಂದ ಯಾವುದಾದ್ರೂ ತಪ್ಪಾದ್ರೆ ನಮ್ಮಿಂದ ಏನಾದ್ರೂ ತಪ್ಪಾದ್ರೆ ಕೃಪೆ ಮಾಡಿ ನಮ್ಮನ್ನು ಕ್ಷಮಿಸ್ಬಿಡಿ. ಕೃಪೆ ಮಾಡಿ ನಮ್ಮನ್ನ ಕ್ಷಮಿಸ್ಬಿಡಿ. ನಮ್ಮ ಕಥೆ ಕೇಳಲು ನಿಮಗೆಷ್ಟು ಉತ್ಸಾಹ ಇದೆಯೋ ಅಷ್ಟೇ ಉತ್ಸಾಹ ನಾವು 7ನೇ ಅವತಾರವನ್ನು ತಾಳಿ ನಿಮ್ಮನ್ನು ಭೇಟಿಯಾಗುವುದರಲ್ಲಿದೆ. ಇದಕ್ಕಿಂತ ಸಂತೋಷದ ವಿಷಯ ಬೇರೆ ಏನಿದೆ? ನಮ್ಮ ಅವತಾರದ ಕಥೆಗಳು ನಿಮ್ಮ ಭಕ್ತಿಯ ಯಾತ್ರೆಗೆ ಸದಾ ಪ್ರೇರಣೆಯಾಗಲಿ. ನಮ್ಮ ಆಶೀರ್ವಾದ ಎಂದಿಗೂ ಇರುತ್ತದೆ ಮಾರುತಿ. ಓಂ ವಿಷ್ಣುವೇ ನಮಃ. ಓಂ ವಿಷ್ಣುವೇ ನಮಃ. ವಿಷ್ಣು ಕಥೆಯಿದು ಆದಿ ಅನಂತ, ಕೇಳಿರಿ ಪ್ರೇಮದಿ ಹೃದಯ ತುಂಬುತ್ತ. ಪಶು ಪಕ್ಷಿಗಳು ಕೇಳಿದ ಬೀಗ ದೇವದೇವನಿಗೆ ಶರಣಾಗುತ್ತ. ನೀನೇ ಧನ್ಯ ಮಾರುತಿ. ಇದು ನಿನ್ನದೇ ಭಕ್ತಿಯ ಹಂಬಲ. ಈ ದಿನ ಮೊದಲನೇ ಬಾರಿಗೆ ಜಾಂಬವಂತ ಶ್ರೀಹರಿಯ ಕಥೆಯನ್ನು ಹೇಳಲು ಹೊರಟಿದ್ದಾರೆ. ಅವರು ಹೇಳಲಿರುವ ದಿವ್ಯ ಕಥೆಯ ಅಮೃತವಾಣಿಯನ್ನು ಕೇಳಲು 3 ಲೋಕದ ಪಶು ಪ್ರಾಣಿಗಳು ಉತ್ಸುಕವಾಗಿವೆ. ಅವತಾರ ಅಂದ್ರೆ ಏನು ತಾತ? ಪ್ರಭು ಧರ್ಮನೇ ಓ ಪ್ರಭು ಧರ್ಮನೇ, ಧರ್ಮವ ಬೋಧಿಸಿದಾತನೇ. ಪ್ರಭು ರಾಮನ ಬಂಟನೆ ಆಗಿ ತರತರಹದ ಅವತಾರದಿನಿ. ಹರಿ ಹರಿ ಪ್ರಭು ಜೈ ಶ್ರೀ ಹರಿಯೇ ಹರಿ ಹರಿ ಪ್ರಭು ಜೈ. ಹರಿ ಹರಿ ಪ್ರಭು ಜೈ ಶ್ರೀ ಹರಿಯೇ ಹರಿ ಹರಿ ಪ್ರಭು ಜೈ. ಅದೇ ಕೌಮೋದಿಕೆ ಕಥೆಯನ್ನು ಧಾರಣೆ ಮಾಡ್ತಾರೆ ಶ್ರೀ ಮಹಾವಿಷ್ಣು. ಮಹಾವಿಷ್ಣುವಿನ ಪ್ರಥಮ ಅವತಾರ ಯಾವ್ದಾಗಿತ್ತು ತಾತ? ಮೊದಲು ಜಗತ್ತಿಗೆ ರಕ್ಷೆ ಇಟ್ಟವನ ನಾನಾ ಅವತಾರಿ. ಮತ್ಸ್ಯ ರೂಪದಿ ಬಂದವನೀನೇ ಜೀವಕೋಟಿ ಉದ್ಧಾರಿಯೇ. ರೂಪವು ಹಲವು ಶ್ರೀಹರಿಯದು ಅವನೇನೆ ಕೂರ್ಮಾವತಾರಿ. ಮಂದರಗಿರಿಯನ್ನು ಧರಿಸಲು ಈಗ ಆದ ಅವನೇ ಆಧಾರವು. ಹರಿ ಹರಿ ಪ್ರಭು ಜೈ ಶ್ರೀ ಹರಿಯೇ ಹರಿ ಹರಿ ಪ್ರಭು ಜೈ. ಹರಿ ಹರಿ ಪ್ರಭು ಜೈ ಶ್ರೀ ಹರಿಯೇ ಹರಿ ಹರಿ ಪ್ರಭು ಜೈ. ಈ ಘಟನೆ ನಿಮಗೆ ಗೊತ್ತು ತಾತ? ಎಂದಿನಿಂದ ಈ ಸೃಷ್ಟಿ ಆರಂಭವಾಯಿತು ಮತ್ತು ಎಲ್ಲಿಯವರೆಗೂ ಈ ಸೃಷ್ಟಿ ಇರುತ್ತದೋ ಆ ಯುಗ ಯುಗಗಳ ಸಾಕ್ಷಿ ಎಲ್ಲವನ್ನು ಕಂಡವನೇ ಈ ಜಾಂಬವಂತ. ಎಲ್ಲವನ್ನು ಕಂಡವರು ಜಾಂಬವಂತ. ನೀವೇ ಧನ್ಯರು ತಾತ. ಮತ್ಸ್ಯ ಅವತಾರ ಮತ್ತೆ ಕೂರ್ಮ ಅವತಾರ, ಮಹಾವಿಷ್ಣುವಿನ ಯಾವ್ಯಾವ ಅವತಾರ ಇದೆ ತಾತ? ಧರ್ಮವ ರಕ್ಷಿಸಲು ಪ್ರಭುವೆತ್ತಿದ ವರಾಹಾವತಾರ. ಅಸುರರ ಶಿಕ್ಷಿಸಲು ಪಣ ತೊಟ್ಟು ಮಾಡಿದ ಸಂಹಾರವನು. 4ನೇ ರೂಪದಲ್ಲಿ ಅವತರಿಸಿದ ನರಸಿಂಹನು ಆಗಿ ಪ್ರಹ್ಲಾದನ ಪಿತ ಹಿರಣ್ಯ ಕಶ್ಯಪನನ್ನು ಸಂಹರಿಸಿದನು. ಹರಿ ಹರಿ ಪ್ರಭು ಶ್ರೀ ಹರಿ ನರ ಹರಿ 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 ಪ್ರಭುವೇ. ಹರಿ ಹರಿ ಪ್ರಭು ಶ್ರೀ ಹರಿ ನರ ಹರಿ 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 ಪ್ರಭುವೇ.
ಸಲಹುವುದಕ್ಕಾಗಿಯೇ ಧರಿಸಿದ ವಾಮನ ಅವತಾರ. 3 ಲೋಕಗಳ ಪಾಲಿಸೋ ಪ್ರಭುವಿಗೆ ಪರಿಪೂರ್ಣ ಅಧಿಕಾರ. ಇಡೀ ಜಗತ್ತಿಗೆ ಧೈರ್ಯವ ಬೋಧಿಸೋ ಪರಶುರಾಮನ ಅವತಾರ. ದುಷ್ಟ ಶಕ್ತಿಯ ಸಂಹಾರಕ್ಕೆ ಪ್ರಭುದೇವನ ಶಪಥದ ಸಾರ. ಹರಿ ಹರಿ ಪ್ರಭು ಶ್ರೀ ಹರಿ ನರ ಹರಿ 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 ಪ್ರಭುವೇ. ಹರಿ ಹರಿ ಪ್ರಭು ಶ್ರೀ ಹರಿ ನರ ಹರಿ 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 ಪ್ರಭುವೇ. ಹರಿ ಹರಿ ಪ್ರಭು ಶ್ರೀ ಹರಿ ನರ ಹರಿ 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 ಪ್ರಭುವೇ. ಹರಿ ಹರಿ ಪ್ರಭು ಶ್ರೀ ಹರಿ ನರ ಹರಿ 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 ಪ್ರಭುವೇ. ಚೆನ್ನಾಗಿತ್ತು ತಾತ. ಕತೆನ್ ಕೇಳಿ ಆನಂದ ಆಯ್ತು. ಹೌದು ತಾತ, ಕತೆ ಕೇಳಿ ತುಂಬಾ ಆನಂದ ಆಯ್ತು. ಏನಾಯ್ತು ಮಾರುತಿ? ಇದೇನು ಯೋಚನೆ ಮಾಡ್ತಿದ್ದೀರಿ? ಹರಿಕತೆಯ ಸಾರ ನಮ್ಮ ಅಂತರಾತ್ಮದಲ್ಲಿ ಬೆರೆತು ಹೋಗ್ಬಿಟ್ಟಿದೆ. ಏನು? ನೀವೆಲ್ರೂ ಹೋಗಿರಿ, ನಾವು ಜಾಂಬು ತಾತನ ಹತ್ರ ಏನೋ ಮಾತಾಡಿ ಬರ್ತೀವಿ. ತಾತ, ಈ ಅವತಾರದ ಕತೆಗಳು ನಮ್ಮನ್ನ ಪೂರ್ಣವಾಗಿ ಆವರಿಸ್ಕೊಂಡ್ಬಿಟ್ಟಿದೆ. ನಮ್ಮ ಮನ್ಸು ಮಹಾವಿಷ್ಣುವಿನ ಕಡೆ ಆಕರ್ಷಿತವಾಗ್ತಿದೆ. ಇದು ಅತ್ಯಂತ ಸಂತೋಷದ ವಿಚಾರ ಮಾರುತಿ. ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಆರಾಧ್ಯ ದೈವವನ್ನ ಸ್ವಚ್ಛ ಮನಸ್ಸು ಮತ್ತು ಶುದ್ಧ ಭಕ್ತಿಯಿಂದ ಪ್ರಾರ್ಥಿಸಬೇಕು. ನಾವು ಪೂಜೆ ಮಾಡೋದ್ರಿಂದ ಏನಾಗುತ್ತೆ? ನಮ್ಮ ಆರಾಧ್ಯ ದೈವ ಬಂದ್ಬಿಡ್ತಾರಾ? ಅವಶ್ಯವಾಗಿ ಬರ್ತಾರೆ. ಯಾರು ನಮ್ಮ ಆರಾಧ್ಯ ದೇವರು? ಭೂತಕಾಲ ತಿಳಿದಿದೆ ಈ ಜಾಂಬವಂತನಿಗೆ ಭವಿಷ್ಯವಲ್ಲ. ಅಂದ್ರೆ ನಮ್ಮ ಆರಾಧ್ಯ ದೇವರನ್ನ ಸ್ವತಃ ನಾವೇ ಹುಡುಕ್ಬೇಕಾ? ನಮ್ಗೆ ಇಷ್ಟು ಮಾತ್ರ ಗೊತ್ತು ಮಾರುತಿ. ಅದೊಂದು ವಿಶೇಷ ಅನುಭವವಾಗಿರುತ್ತೆ. ಯಾವ ಕ್ಷಣದಲ್ಲಿ ನಿಮ್ಮ ಆರಾಧ್ಯ ದೈವವನ್ನ ಸಂದರ್ಶಿಸ್ತಿರೋ ಅದೊಂದು ಅದ್ಭುತ ಕ್ಷಣವಾಗುತ್ತೆ. ನಿಮ್ಮ ನರನಾಡಿಗಳು ಪುಳಕಿತಗೊಳ್ಳುತ್ತವೆ. ನಿಮ್ಮ ಆತ್ಮಕ್ಕೆ ಅದ್ಭುತ ನಿರಾಳತೆ ದೊರಕುತ್ತೆ. ನಿಮ್ಮ ಹೃದಯದಲ್ಲಿ ವೀಣೆಯನ್ನ ನುಡಿಸಿದಂತೆ ಭಾಸವಾಗುತ್ತೆ. ಸಿಕ್ತು ತಾತ. ಆರಾಧ್ಯ ದೇವರನ್ನ ಹುಡುಕೋ ಮಾರ್ಗ ಸಿಕ್ಬಿಡ್ತು ತಾತ. ಹೇಗೆ ಮಾರುತಿ? ಹೇಗೆ ಅಂದ್ರೆ ಹೇಗೆ? ಈಗ ತಾನೇ ನೀವು ನಮಗೆ ಹೇಳಿದ್ರಲ್ಲ, ಯಾವಾಗ ನಮಗೆ ಆರಾಧ್ಯ ದೇವರು ಸಿಗ್ತಾರೋ ಆಗ ನಮ್ಮ ಹೃದಯದಲ್ಲಿ ವೀಣೆ ಸಂಗೀತ ಕೇಳಿಸುತ್ತೆ ಅಂತ. ಅದಕ್ಕೆ ಎಷ್ಟು ದೇವರಿದಾರೋ ನಾವು ಆ ಎಲ್ಲಾ ದೇವ್ರಿಗೂ ಪೂಜೆ ಮಾಡ್ತೀವಿ. ಯಾವ ದೇವ್ರ ಧ್ಯಾನ ಮಾಡ್ತಿದ್ದಾಗೆ ಮನ್ಸಲ್ಲಿ ವೀಣೆ ಸಂಗೀತ ಕೇಳಿಸುತ್ತೋ ಅವರೇ ನಮ್ಮ ಆರಾಧ್ಯ ದೇವರು. ಮಾರುತಿ, ನಾವು ಹೇಳ್ದ ಹಾಗೆ ವೀಣೆ ನುಡಿಸ್ತದೆ ಅಂದ್ರೆ ಅದರ ಅರ್ಥ ಅದಲ್ಲ. ಅದರ ಅರ್ಥ ಏನು ಅಂದ್ರೆ ತಾತ, ಭಕ್ತಿಯಿಂದ ನಾವು ಪರಿಪೂರ್ಣವಾಗಿ ಎಲ್ಲಾ ದೇವ್ರನ್ನ ಪೂಜೆ ಮಾಡ್ಬೇಕು. ಉಳಿದಿದ್ದನ್ನ ನಮ್ಮ ಮನ್ಸು ನೋಡ್ಕೊಳ್ಳುತ್ತೆ. ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು ತಾತ. ಇನ್ನ ನಮ್ಮ ಆರಾಧ್ಯ ದೇವ್ರನ್ನ ನಾವು ಹುಡುಕ್ತೀವಿ. ಮಾರುತಿ, ಮಾರುತಿ, ಹೇ ಬ್ರಹ್ಮದೇವ, ನಿಮ್ಮ ಆಜ್ಞೆಯ ಅನುಸಾರವೇ ನಾವು ಈ ಕಾರ್ಯ ಮಾಡಿದ್ದೇವೆ. ನೀವು ಹೇಗೆ ಹೇಳಿದ್ರು ಅದೇ ಪ್ರಕಾರ ಆಗಿದೆ. ಆದರೆ ಮಾರುತಿ ನಮ್ಮ ಮಾತಿನ ಅರ್ಥವನ್ನು ಬೇರೆ ರೀತಿ ಅರ್ಥೈಸಿಕೊಂಡಿದ್ದಾನೆ. ಹೇ ಬ್ರಹ್ಮದೇವ, ನಾವು ಅವನಿಗೆ ಸರಿಯಾದ ಮಾರ್ಗವನ್ನು ತೋರಿಸುವ ಬರದಲ್ಲಿ ತಿಳಿಯದೆ ಭ್ರಮೆಗೆ ಒಳಪಡಿಸುತ್ತಿಲ್ಲ ತಾನೆ? ಪ್ರಭು ಜಾಂಬವಂತರು ಸಾಂಕೇತಿಕ ರೂಪದಲ್ಲಿ ಹೇಳಿದ ಮಾತನ್ನು ಮಾರುತಿಯು ಚಾಚೂ ತಪ್ಪದೆ ಶಬ್ದಗಳಲ್ಲಿ ಅರ್ಥೈಸಿಕೊಂಡಿದ್ದಾನೆ. ಮಾರುತಿ ನಂಬಿಕೊಂಡಿದ್ದಾನೆ ಅವನ ಹೃದಯದಲ್ಲಿ ವೀಣೆಯ ಧ್ವನಿ ನಿಜವಾಗಿಯೂ ಕೇಳಿಸುತ್ತದೆ ಎಂದು. ಅವನು ಇದೇ ಮಾರ್ಗದಲ್ಲಿ ಹೊರಟರೆ ಅವನಿಗೆ ಗುರಿಯ ಲಕ್ಷ್ಯ ಹೇಗೆ ಪ್ರಾಪ್ತಿಯಾಗುವುದು? ಈ ಭಕ್ತ ಭಗವಂತನ ಬಳಿಗೆ ಹೇಗೆ ತಲುಪುತ್ತಾನೆ? ದೇವಿ, ಮಾರುತಿಯ ಭಕ್ತಿಯನ್ನು ನೀವು ಬೇರೆ ಭಕ್ತರ ಜೊತೆ ಹೋಲಿಸಿ ನೋಡಬೇಡಿ. ಯಾವ ರೀತಿ ತಮ್ಮ ತಮ್ಮ ಸಮಸ್ಯೆಗಳಿಗೆ ವಿಭಿನ್ನ ಪರಿಹಾರ ಹುಡುಕುವರೋ,
ಈ ಪರಿಸ್ಥಿತಿಯಲ್ಲೂ ಮಾರುತಿ ಅದನ್ನೇ ಅನುಸರಿಸುತ್ತಾನೆ. ಅವನ ಭಕ್ತಿ ಎಲ್ಲರಿಗಿಂತಲೂ ಭಿನ್ನವಾಗಿರುತ್ತದೆ. ತನ್ನ ಭಕ್ತಿಯನ್ನು ಸಾಕಾರ ಮಾಡಿಕೊಳ್ಳುವ ಅವನ ಮಾರ್ಗ ಸಹ ವಿಶೇಷವಾಗಿರುತ್ತದೆ. ಮಾರುತಿ ನನ್ನದೇ ಒಂದು ಭಾಗವಲ್ಲವೇ? ಆದ ಕಾರಣ ನಮ್ಮಿಬ್ಬರ ಆಲೋಚನೆ ಒಂದೇ ಆಗಿರುತ್ತದೆ. ಅವನ ಪದ್ಧತಿಗಳು ಬೇರೆ ಬೇರೆ ಆಗಿರಬಹುದು, ಅವನ ವಿಧಾನಗಳು ಬೇರೆ ಆಗಿರಬಹುದು, ಆದರೆ ಅವು ಬಾಲಿಶವಲ್ಲ, ಸರಳ ಸೂತ್ರ. ಏಕೆಂದರೆ ನಿಜ ಭಕ್ತಿ ಸರಳತೆಯಿಂದಲೇ ಬರುತ್ತದೆ. ನಿಜವಾದ ಭಕ್ತಿ ಸರಳತೆಯಿಂದಲೇ ಬರುತ್ತದೆ. ಈ ವಾಕ್ಯ ಎಷ್ಟು ಸರಳವೆನಿಸುವುದು, ಇದರ ಒಳಾರ್ಥ ಅಷ್ಟೇ ಆಳವಾಗಿದೆ. ಇದೇ ರೀತಿ ಭಕ್ತಿಯ ಪ್ರತೀಕವಾಗುತ್ತಾನೆ ಮಾರುತಿ. ಒಂದು ಔಷಧಿ ಸಸ್ಯ ಸಿಗಲಿಲ್ಲವೆಂದು ಇಡೀ ಪರ್ವತವನ್ನೇ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಹೋಗುತ್ತಾನೆ. ಬೆಲೆ ಬಾಳುವ ಮುತ್ತುಗಳಿಗೆ ಮಾರುತಿಯ ಬಳಿ ಮೌಲ್ಯವಿಲ್ಲ, ಆದರೆ ಮುತ್ತಿನ ಹಾರದಲ್ಲಿ ತನ್ನ ಇಷ್ಟ ದೈವವನ್ನು ಹುಡುಕುವನು. ದೇವಿ ಇದೇ ಪ್ರಕಾರ ಭಕ್ತಿಯ ಮಾರ್ಗವನ್ನು ಸಹ ಸ್ವಯಂ ಕಂಡುಕೊಳ್ಳುತ್ತಾನೆ. ಅವನೆಂದುಕೊಂಡಿದ್ದಾನೆ ತನ್ನ ಇಷ್ಟ ದೈವವನ್ನು ಕಂಡಾಕ್ಷಣ ಹೃದಯದಲ್ಲಿ ವೀಣೆಯ ಸಂಗೀತವು ಕೇಳಿಸುತ್ತದೆ ಎಂದು. ಅದು ಸಹ ನಿಜವಾಗಲಿದೆ. ನೀವು ಹೇಳುವ ಹಾಗೆ ನಡೆಯುವುದಾದರೆ ಪ್ರಭು, ಮಾರುತಿಯ ಈ ಯಾತ್ರೆಯನ್ನು ನಾನು ಭಾವನಾತ್ಮಕ ರೂಪದಲ್ಲಿ ನೋಡುತ್ತೇನೆ. ಮನಸೇ ಗುಡಿಯಂತೆ ಅವನಿಗೆ ಭಕ್ತಿ ಕವಿದ ಆಕಾಶ. ಮನಸೇ ಗುಡಿಯಂತೆ ಅವನಿಗೆ ಭಕ್ತಿ ಕವಿದ ಆಕಾಶ. ಆರಾಧ್ಯ ಹನುಮಾನ ಬೇಡಿಕೊಂಡರೆ ಕಷ್ಟಗಳೆಲ್ಲವ ನೀಗಿಸುವ ಹನುಮ, ಕಷ್ಟವ ನೀಗಿಸುವ ಹನುಮ, ಕಷ್ಟವ ನೀಗಿಸುವ. ಹೇಳಿ ಅಕ್ಕ, ಇವತ್ತು ಚಂದ್ರ ಪೌರ್ಣಿಮಾ ಅಲ್ವಾ? ಅದಕ್ಕೋಸ್ಕರನೇ ಈ ಪೂಜೆ ಮಾಡಿಸ್ತಾ ಇರೋದು. ಶಂಖದ ಸಮಾನ ಉಜ್ವಲತೆ, ದಶಾಶ್ವರಥದಲ್ಲಿ ಕುಳಿತು ಸಾಗೋ ಚಂದ್ರದೇವನ ಪೂಜೆಯನ್ನು ಯಾರೇ ನೆರವೇರಿಸಿದ್ರೂ ಚಂದ್ರನ ಅಗಾಧ ಕೃಪೆ ಪ್ರಾಪ್ತಿಯಾಗುತ್ತೆ. ಅಕ್ಕ, ನಮ್ಮ ಮುದ್ದು ಮಾರುತಿ ಎಲ್ಲಿದ್ದಾನೆ ಈಗ? ಆ ಚಿಕ್ಕ ಬಾಲಕ ಈಗ ಚಿಕ್ಕವರಾಗಿಲ್ಲ, ಬಹಳ ಬೇಗ ದೊಡ್ಡವರಾಗ್ತಿದ್ದಾರೆ. ಇತ್ತೀಚಿನ ಅವರ ಒಡನಾಟ ಯಾರ ಜೊತೆ ಹೆಚ್ಚಾಗ್ತಾ ಇದೆ ಗೊತ್ತಾ? ಜಾಂಬವಂತರ ಜೊತೆ. ಇತ್ತೀಚೆಗಂತೂ ಜಾಂಬವಂತರಿಂದ ಶ್ರೀಹರಿ ಕಥೆ ಕೇಳ್ತಾ ಇದ್ದಾರೆ ಅವರು. ಮೊನ್ನೆ ರಾತ್ರಿ ಇದ್ದು ಕಥೆ ಕೇಳೋ ಉತ್ಸಾಹ ಎಷ್ಟಿತ್ತು ಅಂದ್ರೆ ರಾತ್ರಿ ಇಡೀ ನಿದ್ರೇನೆ ಮಾಡಲಿಲ್ಲ ಮಹಾಶಯರು. ಅದಕ್ಕೆ ನಾನು ಅವ್ರನ್ನ ಏಳ್ಸೋಕೆ ಹೋಗ್ಲಿಲ್ಲ. ಒಳ್ಳೇದಾಯ್ತು. ನಿದ್ದೆ ಎಲ್ಲ ಮಾಡೋಕೆ ನಮ್ಮ ಹತ್ರ ಸಮಯ ಇಲ್ಲ ಅಮ್ಮ. ಜಾಂಬು ತಾತ ಹೇಳಿದ್ರು, ಯಾವಾಗ ಆರಾಧ್ಯ ದೇವ್ರು ಸಿಗ್ತಾರೋ ಅವಾಗ ನಮ್ಮ ಮನ್ಸಲ್ಲಿ ವೀಣೆ ಸಂಗೀತ ಕೇಳಿಸುತ್ತೆ ಅಂತ. ನಾವು ಒಬ್ಬೊಬ್ಬರನ್ನಾಗಿ ಎಲ್ಲಾ ದೇವರನ್ನು ಪೂಜೆ ಮಾಡಬೇಕು. ಆಗ ಗೊತ್ತಾಗುತ್ತೆ ಯಾವ ದೇವರನ್ನು ಪೂಜೆ ಮಾಡಿದಾಗ ಹೃದಯದಲ್ಲಿ ವೀಣೆ ಶಬ್ದ ಕೇಳುತ್ತೆ ಅಂತ. ಈ ದಿನ ಚಂದ್ರ ಪೂರ್ಣಿಮೆ. ನಾವಿವತ್ತು ಚಂದ್ರನ ಪೂಜೆ ಮಾಡೋದ್ರಿಂದನೇ ಆರಂಭಿಸೋಣ. ಆದ್ರೆ ಈ ಪೂಜೆಯನ್ನ ಗುಪ್ತವಾಗಿ ಮಾಡಬೇಕು. ಯಾಕಂದ್ರೆ ನಾವು ಪೂಜೆ ಮಾಡೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಅದಕ್ಕಿಂತ ಮೊದಲು ನಾವು ಪೂಜೆ ವಿಧಿವಿಧಾನಗಳು ಏನು ಅಂತ ತಿಳ್ಕೋಬೇಕು. ಸುರೇಲಿ, ಚಂದ್ರಯಂತ್ರದ ನಿರ್ಮಾಣ ಆಯ್ತಾ? ಆಗಿದೆ. ಚಂದ್ರಯಂತ್ರ? ಓಹೋ, ಇದನ್ನೇ ಚಂದ್ರಯಂತ್ರ ಅಂತಾರಾ? ದೀಪವನ್ನ ಮಣ್ಣಿಂದ ಮಾಡ್ತಾರೆ, ಆದ್ರೆ ಈ ಪೂಜೆಯಲ್ಲಿ ದೀಪನ ಹಿಟ್ಟಿಂದ ಮಾಡ್ತಿದ್ದಾರೆ. ಪ್ರಣಾಮಗಳು ರಾಣಿ ಮಾತೆ. ಇವರೆಲ್ಲ ಇಲ್ಲಿ ಬಂದು ಏನ್ ಮಾಡ್ತಿದ್ದಾರೆ? ಅರೆ ಜಗನ್ಮಗನ್ ಬಂಧು,
ನಿನ್ನೆ ರಾತ್ರಿ ನಿಮಗೆ ಜಾಂಬವಂತರು ರೋಮಾಂಚಕಾರಿ ಕತೆ ಹೇಳಿದ್ರಂತೆ. ನಿಜ ರಾಣಿ ಮಾತೆ, ಭಗವಾನ್ ಮಹಾವಿಷ್ಣುವಿನ ಅವತಾರಗಳ ಬಗ್ಗೆ ತಾತ ಕತೆ ಹೇಳಿದ್ರು. ಒಳ್ಳೇದಾಯ್ತು. ಆ ಕಥೆಗಳು ಮುಂದೆ ನಿಮ್ ಜೀವನಕ್ಕೆ ಪ್ರೇರಣೆ ಆಗ್ಬೇಕು. ಸರಿ, ಇಲ್ಲಿವರೆಗೂ ನಿಮ್ ಬುದ್ಧಿಗೆ ವ್ಯಾಯಾಮ ಆಯ್ತು. ಇನ್ನು ಹೋಗಿ ನಿಮ್ಮ ಶರೀರಕ್ಕೂ ಸ್ವಲ್ಪ ವ್ಯಾಯಾಮ ಕೊಡಿ ಹೋಗಿ. ರಾಣಿ ಮಾತಾ, ಮಾರುತಿ, ನಿಮ್ಮ ಮಿತ್ರರು ನಿದ್ರೆಯಲ್ಲಿ ಮಗ್ನರಾಗಿದ್ದಾರೆ, ಹೋಗಿ ಏಳ್ಸಿ. ಇವರೆಲ್ಲ ನಮ್ಮ ಅಂತಃಪುರ ಕಡೆ ಹೋಗ್ತಿದ್ದಾರೆ. ಈಗ ನಮ್ಮ ಆರಾಧ್ಯ ದೇವರನ್ನ ಹೇಗ್ ಹುಡ್ಕೋದು?